ಎಸ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗುಣಶ್ರೀ ಗೌಡ ಮಿನಿ ಲಾಕ್. ಎಲ್ಲರೂ ಹೇಗಿದ್ದೀರಾ? ಓ ಮೈ ಗಾಡ್, ಲುಕ್ ಅಟ್ ಹರ್ ಸ್ಮೈಲ್, ಶಿ ಈಸ್ ಸೊ ಕ್ಯೂಟ್. ಎಸ್, ಕಮ್ ಟು ದಿ ಪಾಯಿಂಟ್. ಏನು ಗೊತ್ತಾ ವಿಷಯ? ಇದನ್ನು ನೋಡ್ತಿದ್ರೆ ಯಾರಿಗಾದ್ರು ಗೊತ್ತಾಯ್ತಾ, ಕ್ಲೂ ಸಿಗ್ತಾ ಇದೇನು ಅಂತ ಹೇಳಿ. ಎಸ್, ಈ ಬೆಂಗಳೂರಲ್ಲಿ ಬೆಳೆದಿರೋರ್ಗಂತೂ, ಎಕ್ಸ್ಪೆಷಲಿ ತುಂಬ ಫಾರ್ವರ್ಡಾಗಿ ಬೆಳೆದಿರೋರ್ಗಂತೂ ಇದೇನು ಅಂತಲೇ ಗೊತ್ತಿರೋದಿಲ್ಲ. ಯಾಕಂದರೆ ಅವ್ರಿಗೆ ಯಾವುದೂ ಊರಿಲ್ದಲೇ ಬೆಂಗಳೂರಲ್ಲೇ ಬೆಳೆದಿರೋರಿಗೆ ಇದೇನು ಅಂತ ಕಂಡುಹಿಡಿಯೋದು ಸ್ವಲ್ಪ ಕಷ್ಟನೇ ಆಗಿರ್ಬೋದು. ಬಟ್ ನನಗೆ ಊರಿದ್ರೂ ಚಿಕ್ಕ ವಯಸ್ಸಲ್ಲಿ ಇದೇನು ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಬಿಡಿ. ಇದೇನಂತ ಹೇಳಿದ್ರೆ ರಾಗಿ ತೆನೆ. ಅಂದರೆ ರಾಗಿ ಆಗಕ್ಕೂ ಮುಂಚೆನೇ ಬಂದಿರೋ ತೆನೆ, ಇದಿನ್ನೂ ಬಲ್ತಿಲ್ಲ, ಎಳೆ ತೆನೆ, ತುಂಬ ಚೆನ್ನಾಗಿರುತ್ತೆ. ಸೊ ಈ ರಾಗಿ ತೆನೆಯಲ್ಲಿ ತುಂಬ ಡಿಶಸ್ಗಳನ್ನ ಮಾಡ್ಬೋದು, ತುಂಬ ಥರ ಸ್ವೀಟ್ಸ್ಗಳನ್ನ ಮಾಡ್ಬೋದು. ಅದರಲ್ಲಿ ಇದು ಒಂದು. ಬಟ್ ನಮ್ಮ ಮಮ್ಮಿ ಆಲ್ರೆಡಿ ಇದನ್ನು ಕೂಗಿಸಿಟ್ಟಿದ್ರು, ಅಂದರೆ ಇದನ್ನು ಆಲ್ರೆಡಿ ಬೇಯಿಸಿಟ್ಟಿದ್ರು. ಬಟ್ ನಾನು ಹೇಳಿದೆ, ಮಮ್ಮಿ ನಾನು ವೀಡಿಯೋ ಮಾಡ್ತೀನಿ, ನಾನು ವೀಡಿಯೋ ಮಾಡೋವರೆಗೂ ದಯವಿಟ್ಟು ಇದನ್ನು ನೀವು ತೆಗಿಬೇಡಿ, ನಾನು ವೀಡಿಯೋ ಮಾಡ್ಕೊಳ್ತೀನಿ, ಆವಾಗಲೇ ಇದನ್ನು ರೆಸಿಪಿ ಮಾಡೋರಂತೆ ಅಂತ ಹೇಳಿಬಿಟ್ಟು. ಪಾಪ ನಮ್ಮ ಮಮ್ಮಿ ನಾನು ಬರೋವರೆಗೂ ವೆಯ್ಟ್ ಮಾಡ್ತಿತ್ತು. ಅದು ಹಾರೋಗಿದ್ದ ಕಾರಣ ಸ್ವಲ್ಪ ರಾಗಿ ಕಾಳೆಲ್ಲ ಬಿಟ್ಕೊಳ್ಳೋದು ಲೇಟೇ ಆಯಿತು. ತುಂಬ ಎಫರ್ಟ್ ಹಾಕಿ ಅದು ಮಸಿಬೇಕಾಗಿತ್ತು. ಎಸ್, ಇದು ತುಂಬ ರಿಚ್ ಇನ್ ಐರನ್ ಕಂಟೆಂಟ್ ತುಂಬಾ ಇರುತ್ತೆ, ಮತ್ತು ತುಂಬ ಚೆನ್ನಾಗಿ ಸ್ವೀಟ್ಸ್ಗಳನ್ನ ಮಾಡ್ಬೋದು ಇದರಲ್ಲಿ. ಸೊ ಇದು ಬೆನಿಫಿಟ್ಸ್ ನಿಮಗೆ ಗೊತ್ತಿದೆ ಎಷ್ಟೆಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು. ಚಿಕ್ಕ ವಯಸ್ಸಲ್ಲಂತೂ ಸಿಕ್ಕಾಪಟ್ಟೆ ತಿಂತಾ ಇದ್ದೆ. ಬಟ್ ಇವಾಗ ಊರುಗಳ ಕಡೆ ಹೋಗೋದು ಕಮ್ಮಿ, ಇದನ್ನು ತರೋದು ಕಮ್ಮಿ. ಇವಾಗ ಇದು ಸೀಸನಲ್ಲಿ ಬೆಳೆಯುವಂಥ ಗಿಡ ಅಲ್ವಾ, ಸೀಸನಲ್ಲೇ ಇದನ್ನು ಮಾಡೋದು. ಸೊ ನಾವು ಸೀಸನ್ ಟೈಮಲ್ಲಿ ಊರಿಗೆ ಹೋದರೆ ಅದು ನೆನಪಾದರೆ ತೊಗೊಂಬರ್ತಾರೆ. ನಮ್ಮ ಮಮ್ಮಿ ಈ ಸತಿ ತಂದಿದ್ರು. ಇದಕ್ಕೇನಿಲ್ಲ, ಅದನ್ನು ಚೆನ್ನಾಗಿ ಮಸ್ತು ಕಾಳುಗಳೆಲ್ಲ ಬಿಡಿಸ್ಕೋಬೇಕು. ಮಿನಿಮಮ್ ಅಂದರೂ ಒಂದು 5ರಿಂದ 6 ಸತಿ ಒಸಿಬೇಕು. ಅಷ್ಟು ರಾಗಿ ತೆನೆನ ಒಸಿದ್ರೆ ಇಷ್ಟು ಕಾಳು ಸಿಗುತ್ತೆ, ಓಕೆನಾ? ಸೊ ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಬಿಳಿ ಎಳ್ಳು, ಸ್ವಲ್ಪ ಸಕ್ಕರೆ. ನಮ್ಮ ಮನೇಲಿ ಬಿಳಿ ಎಳ್ಳು ಇಲ್ಲದೇ ಇರೋ ಕಾರಣ ಬರೀ ಕಾಯಿ ತುರಿ ಆ್ಯಂಡ್ ಸಕ್ಕರೆ ಹಾಕಿದ್ದೀವಿ. ಅಷ್ಟೂ ಹಾಕಿ ಮಿಕ್ಸ್ ಮಾಡೋದು. ಏಲಕ್ಕಿ ಪುಡಿನೂ ಹಾಕೋಬೋದು. ಬಿಳಿ ಎಳ್ಳು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ತಿನ್ನೋದಕ್ಕೆ ಹೇಗಿರುತ್ತೆ ಗೊತ್ತಾ? ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನನ್ನ ಬಾಯಲ್ಲಿ ನೀರು ಬರ್ತಿದೆ. ಈ ಎಡಿಟಿಂಗ್ನ ನೋಡಬೇಕಾದ್ರೆ ಇದನ್ನು ನೋಡಿ. ಆ್ಯಕ್ಚುಲಿ ಖಾಲಿ ಆಗೋಯ್ತು ಬಿಡಿ. ಆ ಗ್ಯಾಪಲ್ಲಿ ನಮ್ಮಮ್ಮ ಅದು ರೆಡಿ ಮಾಡ್ತಿದ್ರು. ನನ್ನ ಮಗಳು ಗಾಡಿ ಕೀ ತಗೊಂಡು, ಅಮ್ಮ ಬಾ ಗಾಡೀಲಿ ಹೋಗೋಣ, ಬಾ ಅಮ್ಮ ಹೋಗೋಣ, ನಾನು ಓಡಿಸ್ತೀನಿ, ಬಾ ಅಮ್ಮ, ನೀನು ಬರಲಿಲ್ಲ ಪರವಾಗಿಲ್ಲ, ನಾನೇ ಹೋಗ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾಳೆ ಅವ್ರ ಪಪ್ಪ ಜೊತೆ. ಎಷ್ಟು ದೊಡ್ಡವಳಾಗ್ಬಿಟ್ಲು ನೋಡಿ ನನ್ನ ಮಗಳು. ನಾನು ಬರಲಿಲ್ಲ ಅಂದರೆ ಅವಳೇ ಹೋಗೋಕ್ಕೆ ರೆಡಿಯಾಗಿದ್ದಾಳೆ. ಅಷ್ಟರಲ್ಲಿ ನಮ್ಮಮ್ಮ ಮಾಡಿ ಮುಗಿಸಿತ್ತು. ಅದಕ್ಕೇನಿಲ್ಲ, ಸಕ್ಕರೆ ಮತ್ತು ಆ ರಾಗಿ ಕಾಳು ಏನಿದೆ ಅದು ಆ್ಯಂಡ್ ಕೊಬ್ಬರಿ ಅಷ್ಟೇ ಹಾಕಿರೋದು. ಇವಾಗ ಟೇಸ್ಟ್ ನೋಡೋ ಟೈಮು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಇವಾಗ ಬಾಯಲ್ಲಿ ನೀರು ಬರ್ತದೆ. ಸೀರಿಯಸ್ಲಿ ಸಖತ್ತಾಗಿದೆ. ನಿಮ್ಗೆ ಎಲ್ಲಾದರೂ ಈ ರಾಗಿ ತೆನೆ ಸಿಕ್ಕಿದ್ರೆ ತೊಗೊಬಂದು ಒಂದು 4 ವಿಷಿಲ್ ಕೂಗಿಸಿ ಈ ಥರ ಡಿಶಸ್ನ ಟ್ರೈ ಮಾಡಿ. ಸಖತ್ತಾಗಿರುತ್ತೆ. ಬಾಯ್.